ಅಜ್ಜಂಪುರ ತಾಲೂಕು ಮಾಕನಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಬೋಗಿಕೇರಿ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಮಾಕನಹಳ್ಳಿ ಗ್ರಾಮದಲ್ಲಿ 8.50 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕರಾದ ಜಿಎಚ್ ಶ್ರೀನಿವಾಸ್ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಮಾಕನಹಳ್ಳಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿಗಳ ಅನುದಾನ ಮಂಜೂರು ಮಾಡಿಕೊಡ್ತೇನೆ ಎಂದು ಘೋಷಿಸಿದರು. ಅಲ್ಲದೆ ಗಡಿಹಳ್ಳಿ ಗ್ರಾಮಕ್ಕೆ 10 ಲಕ್ಷ ರೂಪಾಯಿ, ಮುಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗರಗದಹಳ್ಳಿಗೆ 10 ಲಕ್ಷ ರೂಪಾಯಿ, ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಬಾಲ ಗೊಲ್ಲರಹಟ್ಟಿ ಗ್ರಾಮಕ್ಕೆ 15 ಲಕ್ಷ ರೂಪಾಯಿ, ಅರಿಶಿನಘಟ್ಟ ಗ್ರಾಮದಿಂದ ಬುರುಡಿಕಟ್ಟೆ ಗಡಿಯವರೆಗೆ 35 ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಮಾಕನಹಳ್ಳಿ ಎಸ್ಸಿ ಕಾಲನಿ ರಸ್ತೆ, ಚರಂಡಿ ದುರಸ್ತಿ, ಸ್ಮಶಾನ ಸ್ವಚ್ಛತೆ ಮತ್ತು ಅರಣ್ಯ ಇಲಾಖೆ ಒತ್ತುವರಿ ಮಾಡಿಕೊಂಡಿರುವ ಕೆರೆ ಹಾಗೂ ಸ್ಮಶಾನ ಜಾಗವನ್ನು ಬಿಡಿಸಲು ಡಿಎಫ್ಒ ಜೊತೆ ಮಾತನಾಡುತ್ತೇನೆ ಎಂದರು. ಈ ಕಾರ್ಯಕ್ರಮದಲ್ಲಿ ದೊಡ್ಡ ಬೋಕಿರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಧಮ್ಮ, ಸದಸ್ಯರು ಸುರೇಶ್, ವೀರಭದ್ರಪ್ಪ, ಮಾಜಿ ಅಧ್ಯಕ್ಷ ನೆಜಲಿಂಗಪ್ಪ, ವಿಎಸ್ಎಸ್ಎನ್ ಸದಸ್ಯ ಕೆ ಚೇತನ್, ಮಾಜಿ ಸದಸ್ಯ ನಂಜುಂಡಪ್ಪ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ಪ್ರದೀಪ ಎಚ್ ಇ ತೇರಿಕೆರೆ. ಹಣ ಬಂದಿಲ್ಲ ಅಂತ ಸಲುವಾಗಿ ಕೆಲವು ಕಾರ್ಯಕ್ರಮಗಳು ಯಾಕಾಗ್ತದೆ, ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹಣ ಬಂದ್ಮೇಲೆ ಕೆಲಸ ಮಾಡಬೇಕು ಅಂತ ಗುತ್ತಿಗೆದಾರರು ತಡ ಮಾಡಿರೋದ್ರಿಂದ ಲೇಟ್ ಆಗಿದೆ. ಇದೇ ರೀತಿ ಎಲ್ಲವೂ ಕೂಡ ಹಂಗೆ ಲೇಟ್ ಆಗಿರೋದು. ಹಿಂದೆ ಈಗ ಇದು ತುಂಬ ಹಿಂದೆನೆ ಆಕ್ಚುಲಿ 1 ವರ್ಷ ಆಗ್ತಾ ಬಂದಿರೋ ದುಡ್ಡು ಈಗ ಕೆಲಸಗಳ ಅಂದರೆ ದುಡ್ಡು ಬಂದೇ ಮಾಡಬೇಕು, ರಿಲೀಸ್ ಆಗಬೇಕು. ಅದು ಹಂತ ರಿಲೀಸ್ ಮಾಡೋದು 25 ಕೋಟಿ ಕೊಟ್ಟಿದ್ರಲ್ಲ, ಮೊದಲಿಗೆ 30% ಅಂತ ಈಗ 60% ಇನ್ನು 40% ದುಡ್ಡು ಬರುತ್ತೆ. ಇನ್ನು 6 ಕೋಟಿ ದುಡ್ಡು ಬರಬೇಕು. ಅದಕ್ಕೆ ಬರುತ್ತೆ, ನಾವು ಇದ್ರ ಮೇಲೆ ಎಲ್ಲ ಮಾಡಿಸ್ತಾ ಇದ್ವಿ. ಈಗ ಇದೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಒಂದು ಹೇಳಿದ್ರೆ ಕೆರೆ ಒತ್ತುವರಿ ರಸ್ತೆ ಮಾಡಿದ್ದಾರೆ, ತೆರವು ಮಾಡಿಲ್ಲ ಅಂತ. ಒಂದು ಸ್ಮಶಾನವನ್ನು 4 ಎಕರೆ ಚಿಲ್ಲರೆ ಇದೆ, ಅದರಲ್ಲಿ ಗಿಡಗಳು ಹಾಕಿದ್ದಾರೆ, ತೆಗೆಸ್ಬೇಕಿರೋದು ಎಂದು ಬರ್ಕೊಂಡು ನಾನು ಒಟ್ಟು ಮಾತಾಡಿ ನಿಮ್ಗೆ ವಾಪಸ್ ಮಾಡ್ತೀನಿ, ನಿಮ್ಗೆ ಮಾಡ್ತೀನಿ, ಫೋನ್ ಮಾಡ್ತೀನಿ, ಹೇಳ್ತೀನಿ ಏನಾಯ್ತು ಅಂತ ಹೇಳ್ತೀನಿ. ಆಮೇಲೆ ಬಹಳ ಮುಖ್ಯವಾಗಿ ಬರ್ತಿದ್ದಕ್ಕೆ ಕೇಳಿದ್ದು ಎಸ್ಸಿ ಕಾಲೋನಿಯ ರಸ್ತೆ ಮತ್ತು ಚರಂಡಿ, ಖಂಡಿತವಾಗಿ ಎಸ್ಸಿ ಮತ್ತು ಕಾಲೋನಿ ಚರಂಡಿ ಮಾಡಿಕೊಡ್ತೀನಿ. ಹಾಗೂ ಈ ದೇವಸ್ಥಾನಕ್ಕೆ ನೀವು ದುಡ್ಡು ಕೇಳಿದ್ರೆ ನಾನು 5 ಕೊಡ್ತೀನಿ, ಅದು ನೀವು ಶುರು ಮಾಡಿದ್ಮೇಲೆ ಅಂತೇಳಿ, ಅದಂತೂ ಸತ್ಯ. ನೀವು ಶುರು ಮಾಡಿದ್ಮೇಲೆ ನಿಮ್ಮ ದುಡ್ಡಿದ ಮೇಲೆ ನಾನು ಕೊಡ್ತೀನಿ. ಯಾಕೆ ದುಡ್ಡು ಕೊಟ್ಟರೆ ನಮ್ಮದು ಹಾಗೆ ಎಡಪ್ಪ ಬಿಡುತ್ತೆ. ನಿಮ್ಗೆ ಸ್ವಲ್ಪ ಆ ದೇವಸ್ಥಾನ ಮಾಡಿದಾಗ ಉಳಿದಿದೆ ಟ್ರಸ್ಟ್ ನಮ್ಮ ಹತ್ರ ಒಂದು 13 ಲಕ್ಷ ದುಡ್ಡು ಉಳಿದಿದೆ. ನೀವು ಕೊಟ್ಟರೆ ಈಗ ಜನಗಳು ಕೊಡಬೇಕು. 13 ಲಕ್ಷಕ್ಕೆ 50 ಲಕ್ಷಕ್ಕೆ ಏನು ಮಾಡಬೇಕು ಅಂತ ನೀವು ಒಂದು ಪ್ರಿಪರೇಷನ್ ಮಾಡಬೇಕು. ಮಾಡಿ ಕೆಲಸ ಶುರು ಆದ್ರೆ ಒಂದು 6 ತಿಂಗಳು ವರ್ಷಕ್ಕೆ ಮುಗಿಸ್ಬಿಡ್ಬೇಕು ಕೆಲಸ. ಗೌರ್ಮೆಂಟಿಂಗ್ ಏನಲ್ಲ, ನೀವು ಅದಕ್ಕೆ ಎಲ್ಲ ರೆಡಿ ಹಿಡ್ಕೊಂಡು ಪಟ ಅರ್ಧ ಮಾಡಿ ದುಡ್ಡಿಲ್ಲ ಅಂತ ಕೈ ಇಳಿಸೋದು, ಕೆಲಸ ಹೊತ್ತಾಗ ಹೋಗೋದು, ಮತ್ತು ಇದಕ್ಕೆ ಆಗ್ಬೋದು. ಒಂದ್ಸತಿ ಹಿಡಿದು ಬಿಡ 6 ತಿಂಗಳು 8 ತಿಂಗಳು ಮುಗಿಸ್ಬಿಡೋ ಕೆಲಸ ದೊಡ್ಡ ವಿಚಾರ ಅಲ್ಲ. ಮುಗಿಸ್ಬೋದು, ಮುಗ್ಸಂಗೆ ಲೆಕ್ಕಾಚಾರ ಮಾಡ್ಕೊಳ್ಳಿ. ನಮ್ಮ ದುಡ್ಡು ಕೊಡ್ತೀನಿ. ಈ ನಮ್ಮ ದುಡ್ಡು ತರಾದ ಕೆಲವರು ಮಾತು ಕೊಟ್ಟರಿಗೆ ಕೈಯಿಂದ ಕೊಟ್ಟು ಆಮೇಲೆ ದುಡ್ಡು ತಗೊಳ್ಳೋದು ಎಲ್ಲ ಮಾಡಿಬಿಡ್ತೀವಿ. ಹಂಗೇನಾದ್ರೆ ಮಾಡೋಣ, ಒಟ್ಟು ಹೇಳಿದ್ವಿ ಮಾಡ್ಕೊಡ್ತೀವಿ. ಇಷ್ಟು ಇಲ್ಲಿ ಬೇಡಿಕೆಗಳು. ಖಂಡಿತವಾಗಿ ಹೇಳಿದ್ದೆಲ್ಲವನ್ನೂ ಕೂಡ ಮಾಡ್ಕೊಡ್ತೀನಿ. ಈಗ ಹೋಗ್ತಾನೆ ನಾವು ನಿಮಗೆ ಯಾರಿಗೂ ಫೋನ್ ಮಾಡ್ತೀನಿ, ಫಾರೆಸ್ಟ್ ಏನೊಂದು PFO ಮಾತಾಡ್ತೀನಿ, ಆಯಿತಾ? ಬೇಕಾದ್ರೆ ಒಂದು ಲೆಟ್ರು ಬರ್ತಾರೆ, ಒಳ್ಳೇದು. ಈ ಥರ ಮಾಡಿಲ್ಲ ನೀವು ಅಂತ ಹೇಳಿಬಿಟ್ಟು ಲೆಟ್ರು ನನ್ನಿಂದ ಹೋಗ್ಬೇಕು. ಮಾಡಿಸಿದ್ರೆ ಅವು DFO ಮಾಡಿಸಿ ಕಾಪಟ್ಟು ACF RFO ಆಯಿತು, ಅವಾಗ ಮಾಡ್ತಾರೆ. ಈಗ ಬಾಯಿನಗಳದ್ದು ಅವರು ಯಾಕೆ ಮಾಡಿಲ್ಲ ಅಂತ ಅದು ಹೇಳ್ಬೋದು. ಅದರಿಂದ ಅವೆಲ್ಲ ಮಾಡ್ಕೊಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ನಾವು ಅದನ್ನ ಕೆಲಸಗಳು ಮಾಡಿದ್ವಿ, ಕೆಲಸ ಇರ್ಬೋದು, ಲೈಬ್ರರಿ ಇರ್ಬೋದು, ರಸ್ತೆಗಳಿರ್ಬೋದು, ಎಲ್ಲ ಮಾಡಿದ್ದೀವಿ. ಇದು ಮುಂದೆ ಸದ್ಯದ್ರಾಗ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಚುನಾವಣೆ ಇರಲಿಲ್ಲ, ಯಾವ ಬರುತ್ತೆ ಗೊತ್ತಿಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಓಟ್ ಕೊಡಿ. ಇನ್ನೊಂದು ಮುಖ್ಯ, ಮುಂದಿನ ಚುನಾವಣೆಗಳು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಮ್ಮ ಕೈ ಬಿಡಬೇಡಿ. ಎಲ್ಲದೂ ಕೂಡ ಏನು ನಾವು ಕೆರೆಗಳು ತುಂಬಿಸೋದು